ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದ ಮಣ್ಣುಗಳ ಬಗ್ಗೆ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮಣ್ಣಿನ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಶಾಖೆಗೆ ಪೆಡಾಲಜಿ ಎಂದು ಕರೆಯಲಾಗುತ್ತೆ. ಪೆಡಾಲಜಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಮಣ್ಣಿನ ಕಣಗಳನ್ನು ಅಳೆಯಲು ವೆಂಟ್ವರ್ತ್ ಸ್ಕೇಲನ್ನು ಬಳಸಲಾಗುತ್ತೆ. ಈ ಸ್ಕೇಲಿಂದ ಮಣ್ಣಿನಲ್ಲಿರ್ತಕ್ಕಂತಹ ಕೊರತೆ ಮತ್ತು ಮಣ್ಣಿನಲ್ಲಿ ಯಾವ ಅಂಶ ಹೆಚ್ಚಾಗಿದೆ ಎಂದು ತಿಳಿದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಇನ್ನು ಭಾರತದಲ್ಲಿರ್ತಕ್ಕಂತಹ ಮಣ್ಣಿನ ಸಂಶೋಧನಾ ಕೇಂದ್ರ ಮಧ್ಯಪ್ರದೇಶದ ಭೂಪಾಲ್. ಇದರ ಉಪಶಾಖೆಗಳು ಕಂಡುಬರ್ತಕ್ಕಂಥದ್ದು ಕರ್ನಾಟಕದ ಬಳ್ಳಾರಿ ಮತ್ತು ಹೆಬ್ಬಾಳಲ್ಲಿ. ಮಧ್ಯಪ್ರದೇಶದ ಭೂಪಾಲ್ ಸಂಶೋಧನಾ ಕೇಂದ್ರವು ದೆಹಲಿಯಲ್ಲಿರ್ತಕ್ಕಂತಹ ಕೃಷಿ ಸಂಶೋಧನಾ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರತಿ ವರ್ಷ ಡಿಸೆಂಬರ್ 5 ಮಣ್ಣಿನ ದಿನ ಎಂದು ಆಚರಿಸಲಾಗುತ್ತೆ. ಮೊದಲಿಗೆ ಮಣ್ಣು ಎಂದರೇನು ಎಂದು ತಿಳಿದುಕೊಳ್ಳೋಣ. ಮಣ್ಣು ಎಂದರೆ ಭೂಮಿಯ ಮೇಲೆ ಇರುವ ಒಂದು ತೆಳುವಾದ ಪದರದಿಂದ ಕೂಡಿರ್ತಕ್ಕಂಥ ಒಂದು ಭಾಗವಾಗಿದೆ. ಇದು ಅನೇಕ ಜೀವಿಗಳಿಗೆ ಪೋಷಣೆಯನ್ನು ಒದಗಿಸುತ್ತೆ. ಹಾಗಾದರೆ ಮಣ್ಣು ಯಾವ ರೀತಿ ರಚನೆಯಾಯಿತು ಎಂದು ತಿಳಿದುಕೊಳ್ಳೋಣ. ಮಣ್ಣು ಜೈವಿಕ ವಿಘಟನೆಯಿಂದ ರಚನೆಯಾಯಿತು. ಜೈವಿಕ ವಿಘಟನೆ ಎಂದರೆ ಭೂಮಿಯ ಮೇಲೆ ಶಿಲೆಗಳು ಶಿಥಿಲೀಕರಣಗೊಂಡಾಗ ಆ ಶಿಥಿಲೀಕರಣಗೊಂಡ ಕಣಗಳಲ್ಲಿ ಜೀವಿಗಳು ತಮ್ಮ ಜೀವಿತಾವಧಿ ಕೊನೆಗೊಂಡಾಗ ಮಣ್ಣಿನಲ್ಲಿ ಹೂದಿಕೊಂಡು ಕೊಳೆಯುವ ಕ್ರಿಯೆ ನಡೆಯುತ್ತೆ. ಈ ರೀತಿ ಕೊಳೆಯುವ ಕ್ರಿಯೆ ನಡೆದಾಗ ಆ ಮಣ್ಣು ಫಲವತ್ತಾದ ಅಂಶವಾಗಿ ಬದಲಾಗುತ್ತೆ. ಆ ಫಲವತ್ತಾದ ಅಂಶವನ್ನೇ ಮಣ್ಣು ಎಂದು ಕರೆಯಲಾಗುತ್ತೆ. ಇನ್ನು ಮಣ್ಣಿನ ಗುಣಲಕ್ಷಣಗಳನ್ನು ನೋಡೋದಾದರೆ ಮೊದಲಿಗೆ ಬಣ್ಣ. ಮಣ್ಣಿನ ಬಣ್ಣವು ಸಾಮಾನ್ಯವಾಗಿ ಅದರ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳಿಂದ ಕೂಡಿರುತ್ತೆ. ಯಾವ ಮಣ್ಣಿನಲ್ಲಿ ಹ್ಯೂಮಸ್ ಅಂಶ ಹೆಚ್ಚಾಗಿರುತ್ತೋ ಆ ಮಣ್ಣು ಗಾಢವಾದ ಬಣ್ಣದಿಂದ ಕೂಡಿರುತ್ತೆ. ಉದಾಹರಣೆಗೆ ಕಪ್ಪು ಮಣ್ಣು ಮತ್ತು ಕಂದು ಮಣ್ಣು. ಇನ್ನು ಮಣ್ಣಿನ ವಿನ್ಯಾಸ ನೋಡೋದಾದರೆ ಮಣ್ಣಿನ ವಿನ್ಯಾಸವು ಮಣ್ಣಿನಲ್ಲಿರ್ತಕ್ಕಂತಹ ಖನಿಜ ಪದಾರ್ಥಗಳ ಒರಟುತನವು ಅದರ ಉತ್ತಮತೆಯನ್ನು ಸೂಚಿಸುತ್ತದೆ. ಇದಿಷ್ಟು ಮಣ್ಣಿನ ಗುಣಲಕ್ಷಣಗಳನ್ನು ನೋಡಿದ್ವಿ. ಇನ್ನು 1992ರಲ್ಲಿ ಭಾರತದಲ್ಲಿ ಮಣ್ಣನ್ನು 8 ವಿಧಗಳಲ್ಲಿ ವಿಂಗಡಿಸಲಾಯಿತು. ಆ 8 ವಿಧಗಳು ಮೆಕ್ಕಲು ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು, ಅರಣ್ಯ ಅಥವಾ ಪರ್ವತ ಮಣ್ಣು, ಲವಣಾಂಶ ಕ್ಷಾರಯುತ ಮಣ್ಣು ಮತ್ತು ಜೌಗು ಅಥವಾ ಪಿಟ್ ಮಣ್ಣು. ಮೊದಲಿಗೆ ಮೆಕ್ಕಲು ಮಣ್ಣನ್ನು ನೋಡ್ತಾ ಹೋಗೋಣ. ಮೆಕ್ಕಲು ಮಣ್ಣು ಭಾರತದಲ್ಲಿ 42% ಹರಡಿಕೊಂಡಿದೆ. ಮೆಕ್ಕಲು ಮಣ್ಣಿನ ಬಣ್ಣ ತಿಳಿ ಬೂದು ಬಣ್ಣ ಅಥವಾ ಬೂದು ಬಣ್ಣ. ಈ ಮೆಕ್ಕಲು ಮಣ್ಣು ಯಾವ ಪ್ರದೇಶದಲ್ಲಿ ಹರಡಿಕೊಂಡಿದೆ ಎಂದು ನೋಡೋದಾದರೆ ಉತ್ತರದ ಮಹಾಮೈದಾನದ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶದ ಉತ್ತರ ಭಾಗ, ಅಸ್ಸಾಂ, ಪೂರ್ವ ಕರಾವಳಿ, ನರ್ಮದಾ ಮತ್ತು ತಪತಿ ನದಿಮುಖಜ ಭೂಮಿ. ಈ ಎಲ್ಲ ಪ್ರದೇಶದಲ್ಲಿ ಮೆಕ್ಕಲು ಮಣ್ಣು ಹರಡಿಕೊಂಡಿದೆ. ಈ ಮೆಕ್ಕಲು ಮಣ್ಣು ಯಾವ ರೀತಿ ರಚನೆಯಾಗಿದೆ ಎಂದು ನೋಡೋದಾದರೆ ಎತ್ತರದ ಪರ್ವತದ ಇಳಿಜಾರಿಗೆ ಅನುಗುಣವಾಗಿ ನದಿಗಳ ಸಂಚಯನದಿಂದಾಗಿ ಮೆಕ್ಕಲು ಮಣ್ಣು ಸೃಷ್ಟಿಯಾಗುತ್ತೆ. ಈ ಮೆಕ್ಕಲು ಮಣ್ಣು ಯಾವುದರಿಂದ ಸಮೃದ್ಧಿಯನ್ನು ಹೊಂದಿದೆ ಅಂದರೆ ಮೆಕ್ಕಲು ಮಣ್ಣಿನಲ್ಲಿ ಯಾವ ಅಂಶ ಹೆಚ್ಚಾಗಿ ಕಂಡುಬರುತ್ತೆ ಅಂತ ನೋಡೋದಾದರೆ ಪೊಟ್ಯಾಷಿಯಂ ಮತ್ತು ಸುಣ್ಣದ ಅಂಶ ಜಾಸ್ತಿ ಇರುತ್ತೆ. ಹಾಗಾದರೆ ಮೆಕ್ಕಲು ಮಣ್ಣಿನಲ್ಲಿರ್ತಕ್ಕಂತಹ ಕೊರತೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್, ಸಾರಜನಕ ಮತ್ತು ಜೈವಿಕ ಅಂಶದ ಕೊರತೆ ಇರುತ್ತೆ. ಇನ್ನು ಈ ಮೆಕ್ಕಲು ಮಣ್ಣಿನಲ್ಲಿ ಕೂಡ 4 ವಿಧಗಳನ್ನು ನೋಡ್ತೀವಿ. ಬಬ್ಬರ್ ಮಣ್ಣು, ತೆರಾಯಿ ಮಣ್ಣು, ಖಾದರ್ ಮಣ್ಣು ಮತ್ತು ಬಂಗರ್ ಮಣ್ಣು. ಬಬ್ಬರ್ ಮಣ್ಣು ಮರಳಿನ ಕಣಗಳಿಂದ ಕೂಡಿರ್ತಕ್ಕಂಥದ್ದು. ತೆರಾಯಿ ಮಣ್ಣು ಜೌಗು ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಈ ಮಣ್ಣು ಫಲವತ್ತಾದ ಮಣ್ಣು. ಖಾದರ್ ಮಣ್ಣು ಹೊಸ ಮಣ್ಣು, ಇತ್ತೀಚೆಗೆ ನದಿ ಸಂಚಯನದಿಂದ ಉಂಟಾಗಿರ್ತಕ್ಕಂತಹ ಮಣ್ಣು. ಇನ್ನು ಬಂಗರ್ ಮಣ್ಣು ಹಳೆ ಮಣ್ಣು. ಇದಿಷ್ಟು ಮೆಕ್ಕಲು ಮಣ್ಣಿನ ವಿಧಗಳು. ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳನ್ನು ನೋಡೋದಾದರೆ ಗೋಧಿ, ಬಾರ್ಲಿ, ಕಬ್ಬು, ಭತ್ತ, ಜೋಳ, ಬೇಳೆಕಾಳು, ಎಣ್ಣೆಕಾಳುಗಳು, ತರಕಾರಿ ಮತ್ತು ದ್ವಿದಳ ಧಾನ್ಯಗಳು. ಇದಿಷ್ಟು ಮೆಕ್ಕಲು ಮಣ್ಣಿನ ಬಗ್ಗೆ ನೋಡಿದ್ವಿ. ಇನ್ನು ಕೆಂಪು ಮಣ್ಣು. ಕೆಂಪು ಮಣ್ಣು ಭಾರತದಲ್ಲಿ 18.5% ಹರಡಿಕೊಂಡಿದೆ. ಈ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಈ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಅಥವಾ ಫೆರಸ್ ಆಕ್ಸೈಡ್ ಹೆಚ್ಚಾಗಿ ಕಂಡುಬರುತ್ತೆ. ಹೀಗಾಗಿ ಕೆಂಪು ಮಣ್ಣು ಕೆಂಪಾಗಿ ಕಂಡುಬರುತ್ತೆ.
ಇನ್ನು ಕೆಂಪು ಮಣ್ಣು ಯಾವ ರೀತಿ ರಚನೆ ಆಯಿತು ಅಂತ ನೋಡೋದಾದ್ರೆ, ಅಂತಸ್ಫರಣ ಅಗ್ನಿಶಿಲೆ, ಗ್ರಾನೈಟ್ ನಿಷ್ಠಾಗಿ ಪರಿವರ್ತನೆಯಾಗಿ ಇವುಗಳ ಸವಕಳಿಯಿಂದಾಗಿ ಕೆಂಪು ಮಣ್ಣು ಸೃಷ್ಟಿಯಾಗುತ್ತೆ. ಈ ಕೆಂಪು ಮಣ್ಣು ಮರಳು ಮಿಶ್ರಿತ ಪ್ರಮಾಣ ಹೆಚ್ಚಾಗಿರೋದ್ರಿಂದ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಸಾಮರ್ಥ್ಯ ಕಡಿಮೆ ಇರುತ್ತೆ. ಇನ್ನು ಕೆಂಪು ಮಣ್ಣು ಯಾವ ಪ್ರದೇಶದಲ್ಲಿ ಹರಡಿಕೊಂಡಿದೆ ಅನ್ನೋದನ್ನು ನೋಡೋದಾದ್ರೆ, ಉತ್ತರದ ಗಂಗಾ ಮೈದಾನದ ದಕ್ಷಿಣ ಭಾಗ, ದಕ್ಕನ್ ಪ್ರಸ್ಥಭೂಮಿಯ ಪೂರ್ವ ಮತ್ತು ದಕ್ಷಿಣ ಭಾಗ, ಈಶಾನ್ಯ ಭಾರತದ ಪೂರ್ವ ಭಾಗ. ಈ ಕೆಂಪು ಮಣ್ಣಿನಲ್ಲಿರ್ತಕ್ಕಂತಹ ಅಂಶ, ಯಾವ ಅಂಶ ಹೆಚ್ಚಾಗಿ ಕಂಡುಬರುತ್ತೆ, ಯಾವುದರಿಂದ ಸಮೃದ್ಧಿ ಹೊಂದಿದೆ ಎಂದು ನೋಡೋದಾದ್ರೆ, ಕಬ್ಬಿಣದ ಆಕ್ಸೈಡ್ ಇಂದ ಸಮೃದ್ಧಿ ಹೊಂದಿದೆ. ಕೊರತೆ ಇರ್ತಕ್ಕಂಥದ್ದು ಸುಣ್ಣ, ಫಾಸ್ಫರಸ್, ಪೊಟ್ಯಾಶ್, ಈ 3 ಅಂಶಗಳು ಕೊರತೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಕೆಂಪು ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳು ತಂಬಾಕು, ರಾಗಿ, ಶುಂಠಿ, ಹತ್ತಿ, ಅಡಿಕೆ, ದ್ವಿದಳ ಧಾನ್ಯಗಳು, ಗೋಧಿ, ಎಣ್ಣೆಕಾಳುಗಳು ಮತ್ತು ತರಕಾರಿ. ಈ ಕೆಂಪು ಮಣ್ಣು ನೀರಾವರಿಗೆ ಸೂಕ್ತವಾಗಿರ್ತಕ್ಕಂಥ ಮಣ್ಣಾಗಿದೆ. ಇದಿಷ್ಟು ಕೆಂಪು ಮಣ್ಣಿನ ಬಗ್ಗೆ ನೋಡಿದ್ವಿ. ಕಪ್ಪು ಮಣ್ಣು. ಭಾರತದಲ್ಲಿ ಕಪ್ಪು ಮಣ್ಣು 15% ಹರಡಿಕೊಂಡಿದೆ. ಕಪ್ಪು ಮಣ್ಣನ್ನ ಎರೆಮಣ್ಣು, ರೇಗೂರ್ ಮಣ್ಣು ಎಂದು ಕರೆಯಲಾಗುತ್ತೆ. ಕಪ್ಪು ಮಣ್ಣು ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದ್ರೆ, ದಕ್ಕನ್ ಪ್ರಸ್ಥಭೂಮಿಯ ವಾಯುವ್ಯ ಭಾಗ, ಮಹಾರಾಷ್ಟ್ರ, ಕರ್ನಾಟಕದ ಉತ್ತರ ಭಾಗ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂತಹ ಮಣ್ಣು ಕೆಂಪು ಮಣ್ಣು. ಕರ್ನಾಟಕದ ಉತ್ತರ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಕಪ್ಪು ಮಣ್ಣು. ಮಧ್ಯಪ್ರದೇಶ್, ಗುಜರಾತಿನ ಖಾತೆವಾಡ್ ಭಾಗ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ, ಇದಿಷ್ಟು ಸ್ಥಳಗಳಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ. ಕಪ್ಪು ಮಣ್ಣು ಯಾವ ರೀತಿ ರಚನೆ ಆಯಿತು ಅಂತ ನೋಡೋದಾದ್ರೆ, ಬಹಿಸ್ಫರಣ ಅಗ್ನಿಶಿಲೆ ಆಗಿರ್ತಕ್ಕಂತಹ ಬಜಾಲ್ಟ್ ಶಿಲೆಯ ಶಿಥಿಲೀಕರಣದಿಂದಾಗಿ ಕಪ್ಪು ಮಣ್ಣು ರಚನೆಯಾಯಿತು. ಈ ಕಪ್ಪು ಮಣ್ಣು ಬಿಸಿನಲ್ಲಿ ಕುಗ್ಗುತ್ತದೆ. ಹೀಗಾಗಿ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಸಾಮರ್ಥ್ಯ ಹೆಚ್ಚು. ಆದ ಕಾರಣ ಕಪ್ಪು ಮಣ್ಣು ತೂಕ ಹೆಚ್ಚಾಗಿರುತ್ತೆ. ಕಪ್ಪು ಮಣ್ಣು ಯಾವುದರಿಂದ ಸಮೃದ್ಧಿ ಹೊಂದಿದೆ ಅಂತ ನೋಡೋದಾದ್ರೆ, ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಹ್ಯೂಮಸ್. ಕೊರತೆ ಇರ್ತಕ್ಕಂಥದ್ದು ಸಾರಜನಕ ಮತ್ತು ರಂಜಕ. ಕಪ್ಪು ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳನ್ನು ನೋಡೋದಾದ್ರೆ, ಭತ್ತ, ಹತ್ತಿ, ತೊಗರೆ, ಜೋಳ, ಸಜ್ಜೆ, ತರಕಾರಿ, ದ್ರಾಕ್ಷಿ ಮತ್ತು ದ್ವಿದಳ ಧಾನ್ಯಗಳು. ಇದಿಷ್ಟು ಕಪ್ಪು ಮಣ್ಣಿನ ಬಗ್ಗೆ ನೋಡಿದ್ವಿ. ಇನ್ನು ಜಂಬಿಟ್ಟಿಗೆ ಮಣ್ಣು. ಭಾರತದಲ್ಲಿ ಜಂಬಿಟ್ಟಿಗೆ ಮಣ್ಣು 3.7% ಹರಡಿಕೊಂಡಿದೆ. ಈ ಮಣ್ಣನ್ನು ಲ್ಯಾಟ್ರೈಟ್ ಮಣ್ಣು ಎಂದು ಕರೆಯಲಾಗುತ್ತೆ. ಇದು ಲ್ಯಾಟಿನ್ ಭಾಷೆಯ ಲ್ಯಾಟರ್ ಎಂಬ ಪದದಿಂದ ಬಂದಿರತಕ್ಕಂಥದ್ದನ್ನು ನೋಡ್ತೀವಿ. ಈ ಮಣ್ಣು ತೇವಾಂಶವಿದ್ದಾಗ ತುಂಬ ಜಿಗುಟಾಗಿರುತ್ತೆ ಮತ್ತು ಶುಷ್ಕವಾದಾಗ ತುಂಬ ಕಠಿಣತೆಯನ್ನು ಹೊಂದಿರತಕ್ಕಂಥದ್ದು. ಆದ ಕಾರಣ ಜಂಬಟ್ಟಿಗೆ ಮಣ್ಣನ್ನು ಇಟ್ಟಿಗೆ ತಯಾರಿಸಲು ಬಳಸಲಾಗುತ್ತೆ. ಈ ಮಣ್ಣು ಯಾವ ರೀತಿ ರಚನೆ ಆಯಿತು ಅಂತ ನೋಡೋದಾದ್ರೆ, ವಾರ್ಷಿಕವಾಗಿ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಮತ್ತು ಉಷ್ಣಾಂಶಭರಿತ ಪ್ರದೇಶದಲ್ಲಿ ಈ ಮಣ್ಣು ರಚನೆ ಆಗುತ್ತೆ. ಈ ಮಣ್ಣಿನಲ್ಲಿ ಯಾವ ಅಂಶ ಹೆಚ್ಚಾಗಿರುತ್ತೆ ಅಂದರೆ, ಯಾವ ಮಣ್ಣು ಸಮೃದ್ಧಿಯನ್ನು ಹೊಂದಿದೆ ಇದರಲ್ಲಿ ಅಂದರೆ, ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ. ಕೊರತೆ ಇರ್ತಕ್ಕಂಥದ್ದು ಸುಣ್ಣ ಮತ್ತು ಸಿಲಿಕಾ. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳನ್ನು ನೋಡೋದಾದ್ರೆ, ಅಕ್ಕಿ, ರಾಗಿ, ಚಹಾ, ಗೋಡಂಬಿ, ಕಾಫಿ ಮತ್ತು ತೆಂಗು. ಇದಿಷ್ಟು ಜಂಬಿಟ್ಟಿಗೆ ಮಣ್ಣಿನ ಬಗ್ಗೆ ನೋಡಿದ್ವಿ. ಇನ್ನು ಪರ್ವತ ಮಣ್ಣು ಅಥವಾ ಅರಣ್ಯ ಮಣ್ಣು. ಭಾರತದಲ್ಲಿ ಪರ್ವತ ಮಣ್ಣು 8.67% ಹರಡಿಕೊಂಡಿದೆ. ಈ ಮಣ್ಣು 2500 ಮೀಟರಿಂದ 3000 ಮೀಟರ್ ಎತ್ತರದ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಯಾವ ಪ್ರದೇಶದಲ್ಲಿ ಈ ಮಣ್ಣು ಕಂಡುಬರುತ್ತೆ ಅಂತ ನೋಡೋದಾದ್ರೆ, ಹಿಮಾಲಯದ ಪಾದಬೆಟ್ಟ, ಸಹ್ಯಾದ್ರಿ ಬೆಟ್ಟಗಳು, ಪೂರ್ವ ಬೆಟ್ಟಗಳು ಮತ್ತು ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಪರ್ವತ ಮಣ್ಣು ಅಥವಾ ಅರಣ್ಯ ಮಣ್ಣು ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಮಣ್ಣು ಯಾವುದರಿಂದ ಸಮೃದ್ಧಿ ಹೊಂದಿದೆ, ಯಾವ ಅಂಶ ಹೆಚ್ಚಾಗಿ ಕಂಡುಬರುತ್ತೆ ಅಂದರೆ, ಜೈವಿಕ ಅಂಶ ಜಾಸ್ತಿ ಇರುತ್ತೆ. ಹೀಗಾಗಿ ಪರ್ವತ ಮಣ್ಣು ಫಲವತ್ತಾಗಿರ್ತಕ್ಕಂಥ ಮಣ್ಣು. ಇನ್ನು ಪರ್ವತ ಮಣ್ಣಿನಲ್ಲಿರ್ತಕ್ಕಂತಹ ಕೊರತೆ ಪೊಟ್ಯಾಶ್, ಸುಣ್ಣ ಮತ್ತು ಫಾಸ್ಫರಸ್. ಪರ್ವತ ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳನ್ನು ನೋಡೋದಾದ್ರೆ, ಸೇಬು, ಕಾಫಿ, ಚಹಾ, ಮಸಾಲೆ, ಗೋಡಂಬಿ, ಬಾರ್ಲಿ, ಗೋಧಿ, ಪೀಚ್ ಹಣ್ಣು. ಇದಿಷ್ಟು ಪರ್ವತ ಮಣ್ಣಿನ ಬಗ್ಗೆ ಅಥವಾ ಅರಣ್ಯ ಮಣ್ಣಿನ ಬಗ್ಗೆ ನೋಡಿದ್ವಿ. ಇನ್ನು ಮರುಭೂಮಿ ಮಣ್ಣು. ಭಾರತದಲ್ಲಿ ಮರುಭೂಮಿ ಮಣ್ಣು 4.42% ವಿಸ್ತಾರಗೊಂಡಿದೆ. ಇದು ಶುಷ್ಕ ಮತ್ತು ಅರೆಶುಷ್ಕ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಮರುಭೂಮಿ ಮಣ್ಣು ಯಾವ ರೀತಿ ರಚನೆ ಆಯಿತು ಅಂತ ನೋಡೋದಾದ್ರೆ, ನಿರಂತರ ಗಾಳಿ ಸಂಚಯನದಿಂದ ಮರುಭೂಮಿ ಮಣ್ಣು ರಚನೆ ಆಯಿತು. ಮರುಭೂಮಿ ಮಣ್ಣು ಯಾವುದರಿಂದ ಸಮೃದ್ಧಿ ಹೊಂದಿದೆ, ಯಾವ ಅಂಶ ಹೆಚ್ಚಾಗಿ ಕಂಡುಬರುತ್ತೆ ಅನ್ನೋದಾದ್ರೆ, ಫಾಸ್ಫೇಟ್ ಮತ್ತು ಕಬ್ಬಿಣ ಮರುಭೂಮಿ ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಕೊರತೆ ಇರ್ತಕ್ಕಂಥದ್ದು ಸಾರಜನಕ ಮತ್ತು ಹ್ಯೂಮಸ್.
ಈ ಮರುಭೂಮಿ ಮಣ್ಣು ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ರಾಜಸ್ಥಾನ್ ಮತ್ತು ಗುಜರಾತ್ ಭಾಗದಲ್ಲಿ. ಇನ್ನೊಂದು ಜೌಗು ಮಣ್ಣು. ಜೌಗು ಮಣ್ಣು ಕಡಿಮೆ ವಾತಾವರಣ ಕೂಡಿರ್ತಕ್ಕಂಥ ಪ್ರದೇಶದಲ್ಲಿ ಮತ್ತು ಆಮ್ಲಜನಕದ ಕೊರತೆ ಇರತಕ್ಕಂತಹ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಮಣ್ಣಾಗಿದೆ. ಸಸ ಮತ್ತು ಪ್ರಾಣಿಗಳಿಂದ ಅಪೂರ್ವವಾಗಿ ವಿಭಜನೆ ಆಗಿರ್ತಕ್ಕಂತಹ ಮಣ್ಣು. ಈ ಮಣ್ಣು ಭಾರಿ ಪ್ರಮಾಣದ ಮಳೆ ಆಗ್ತಕ್ಕಂತಹ ಪ್ರದೇಶದಲ್ಲಿ ಮತ್ತು ಉಬ್ಬರವಿಳಿತ ಇರ್ತಕ್ಕಂತಹ ಪ್ರದೇಶದಲ್ಲಿ ಜೌಗು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ. ಈ ಜೌಗು ಮಣ್ಣಿನಲ್ಲಿ ಯಾವುದೇ ರೀತಿಯ ಬೆಳೆ ಬೆಳೆಯಲು ಸಾಧ್ಯವಿಲ್ಲ. ಕಾರಣ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಯಾವುದೇ ಬೀಜ ಹಾಕಿದ್ರೂ ಬೀಜ ಕೊಳೆಯುತ್ತೆ. ಹೀಗಾಗಿ ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಿಲ್ಲ. ಆದರೆ ಈ ಜೌಗು ಮಣ್ಣಿನಲ್ಲಿ ನಾವು ಸಲ್ಫರ್, ಫಾಸ್ಫರಸ್, ಅಲ್ಯೂಮಿನಿಯಂ ಅನ್ನು ಹಾಕಿದರೆ ಸ್ವಲ್ಪ ಬೆಳೆ ಬೆಳೆಯಲು ಸೂಕ್ತವಾಗ್ತಕ್ಕಂಥ ಮಣ್ಣಾಗಿದೆ. ಇನ್ನು ಈ ಜೌಗು ಮಣ್ಣಿನಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯ ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಮ್ಯಾಂಗ್ರೋವ್ ಅರಣ್ಯವನ್ನು ತೇಲುವ ಕಾಡುಗಳು ಎಂದು ಕರೆಯಲಾಗುತ್ತೆ. ಭಾರತದಲ್ಲಿ ಮ್ಯಾಂಗ್ರೋವ್ ಅರಣ್ಯ ಕಂಡುಬರ್ತಕ್ಕಂಥದ್ದು ಸುಂದರ್ಬನ್ಸ್ನಲ್ಲಿ. ಪ್ರಪಂಚದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು ಸುಂದರ್ಬನ್ಸ್. ಇದಿಷ್ಟು ಜೌಗು ಮಣ್ಣಿನ ಬಗ್ಗೆ ನೋಡಿದ್ವಿ. ಇನ್ನು ಕೊನೆಯದಾಗಿ ಲವಣಾಂಶ ಮಣ್ಣು. ಈ ಮಣ್ಣನ್ನು ಉಸಾರ್ ಎಂದು ಕರೆಯಲಾಗುತ್ತೆ. ಈ ಮಣ್ಣು ಹೆಚ್ಚಿನ ಪ್ರಮಾಣದ ಉಪ್ಪಿನ ಅಂಶಗಳಿಂದ ಕೂಡಿರ್ತಕ್ಕಂಥದ್ದು. ಲವಣಾಂಶ ಮಣ್ಣು ಯಾವ ರೀತಿ ರಚನೆ ಆಯಿತು ಅಂತ ನೋಡೋದಾದರೆ, ಈ ಮಣ್ಣು ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೇಷಿಯಂ, ಆಮ್ಲಜನಕ ಸಂಯೋಗದಿಂದ ಆಕ್ಸೈಡ್ ಆಗಿ ಬದಲಾಗಿ ಈ ಮಣ್ಣು ರಚನೆ ಆಯಿತು. ಲವಣಾಂಶ ಮಣ್ಣು ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದರೆ, ಡೆಲ್ಟಾ, ಕಚ್ ಖಾರಿ, ಕಂಬಾತ್ ಖಾರಿ, ಪಂಜಾಬ್ ಮತ್ತು ಹರಿಯಾಣದಲ್ಲಿ ಕಂಡುಬರ್ತಕ್ಕಂಥದ್ದು. ಲವಣಾಂಶ ಮಣ್ಣಿನಲ್ಲಿರ್ತಕ್ಕಂತಹ ಕೊರತೆ ಸಾರಜನಕ ಮತ್ತು ಕ್ಯಾಲ್ಶಿಯಂ. ಈ ಮಣ್ಣಿನಲ್ಲಿ ಜಿಪ್ಸಮ್ ಬಳಸಿ ಕೃಷಿ ಮಾಡಬಹುದು. ಇದಿಷ್ಟು ಲವಣಾಂಶ ಮಣ್ಣಿನ ಬಗ್ಗೆ ನೋಡಿದ್ವಿ. ಇನ್ನು ಮಣ್ಣಿನ ಸವೆತಕ್ಕೆ ಕಾರಣ. ಇದುವರೆಗೂ ನಾವು ಮಣ್ಣಿನ 8 ವಿಧಗಳನ್ನು ನೋಡಿದ್ವಿ. ಈಗ ಮಣ್ಣಿನ ಸವೆತಕ್ಕೆ ಏನೇನು ಕಾರಣ ಇದೆ ಅಂತ ನೋಡೋಣ. ಮೊದಲಿಗೆ ಸ್ವಾಭಾವಿಕ ಕಾರಣ. ಗಾಳಿ, ಅತಿಯಾಗಿ ಗಾಳಿ ಬೀಸೋದ್ರಿಂದ ಮಣ್ಣಿನ ಸವೆತ ಉಂಟಾಗುತ್ತೆ. ಭೂಕುಸಿತ, ನದಿ ಪ್ರವಾಹ, ಅತಿಯಾದ ಮಳೆ. ಕೃತಕ ಕಾರಣಗಳನ್ನು ನೋಡೋದಾದರೆ ಅರಣ್ಯನಾಶ. ಮಾನವ ತನ್ನ ದುರಾಸೆಯಿಂದಾಗಿ ಅತಿ ಹೆಚ್ಚು ಅರಣ್ಯನಾಶ ಮಾಡ್ತಿದ್ದಾನೆ. ಕಾರ್ಖಾನೆಗಳನ್ನು ಕಟ್ತಿದ್ದಾನೆ ಅಥವಾ ಮನೆ ಕಟ್ತಿದ್ದಾನೆ. ಹೀಗಾಗಿ ಅರಣ್ಯನಾಶ ಮಾಡ್ತಿದ್ದಾನೆ. ಇನ್ನೊಂದು ಸ್ಥಳಾಂತರ ಬೇಸಾಯ. ಹೌದು, ಮಾನವ ಒಂದು ಸ್ಥಳದಲ್ಲಿ ಕಾಡುಗಳನ್ನು ಕಡೆದು ಅಲ್ಲಿ ಸ್ಥಳಾಂತರ ಬೇಸಾಯವನ್ನು ಮಾಡಿ ಇಳುವರಿಯನ್ನು ಪಡೆದ ಮೇಲೆ ಆ ಸ್ಥಳ ಏನಾಗುತ್ತೆ, ಹಾಳು ಬೀಳುತ್ತೆ. ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗಿ ಮತ್ತೆ ಅಲ್ಲಿರ್ತಕ್ಕಂತಹ ಕಾಡುಗಳನ್ನು ಕಡಿದು ಮತ್ತೆ ಬೆಳೆ ಬೆಳೆಸ್ತಾನೆ. ಹೀಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಬೇಸಾಯ ಮಾಡೋದನ್ನು ಸ್ಥಳಾಂತರ ಬೇಸಾಯ ಅಂತೀವಿ. ಇದರಿಂದ ಮಣ್ಣಿನ ಸವೆತ ಜಾಸ್ತಿ ಆಗುತ್ತೆ. ಇನ್ನು ಅತಿಯಾದ ಜಾನುವಾರುಗಳ ಮೇಯುವಿಕೆ, ಅಲ್ಪಾವಧಿಯಲ್ಲಿ ರಭಸವಾಗಿ ಬೀಳ್ತಕ್ಕಂತಹ ಮಳೆ, ಇಳಿಜಾರು ಪ್ರದೇಶ, ಈ ಎಲ್ಲ ಕಾರಣದಿಂದ ಮಣ್ಣಿನ ಸವೆತ ಹೆಚ್ಚಾಗುತ್ತೆ. ಹಾಗಾದರೆ ಮಣ್ಣನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ನೋಡೋಣ. ಇಳಿಜಾರಿಗೆ ಅನುಗುಣವಾಗಿ ವ್ಯವಸಾಯ ಮಾಡಬೇಕು. ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕು. ಅತಿ ಹೆಚ್ಚಾಗಿ ಗಿಡಗಳನ್ನು ಬೆಳೆಸೋದ್ರಿಂದ ಅರಣ್ಯವನ್ನು ನಿರ್ಮಾಣ ಮಾಡಬೇಕು. ಅದೇ ರೀತಿ ಸ್ಥಳಾಂತರ ಬೇಸಾಯವನ್ನು ಸ್ಥಗಿತ ಮಾಡಬೇಕು. ಇದೆಲ್ಲವನ್ನ ಮಾಡೋದ್ರಿಂದ ಮಣ್ಣಿನ ಸಂರಕ್ಷಣೆಯನ್ನು ಮಾಡಬಹುದು. ಇದಿಷ್ಟು ಭಾರತದ ಮಣ್ಣುಗಳ ಬಗ್ಗೆ ನೋಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.